ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತೊಂದು ಸ್ಪೆಷಲ್ ಚುರುಮುರಿ ಮಾಡಿ ತೋರ್ಸಕತ್ತೀನಿ ನಿಮ್ಗೆ. ಅದು ಯಾವುದಪ್ಪ ಅಂತಂದ್ರೆ ಪಾನಿಪುರಿ ಚುರುಮುರಿ. ಇದೇನಪ್ಪ ಪಾನಿಪುರಿ ಚುರುಮುರಿ ಹೆಂಗಿರ್ತೈತಿ ಅಂತ ನಿಮ್ಗೆ ಅನಿಸ್ಬೋದು. ಆದ್ರೆ ಇದು ಒಂದು ಸ್ಪೆಷಲ್ ಚುರುಮುರಿ ಅಂತ ಹೇಳ್ಬೋದು. ನಿಮ್ಗೆ ಪಾನಿಪುರಿ ತಿಂದರೆ ಯಾವ ಫ್ಲೇವರ್ ಬರ್ತೈತಲ್ಲ, ಯಾವುದೊಂದು ಬಾಯಿಗೆ ರುಚಿ ಬರ್ತೈತಲ್ಲ, ಅದೇ ರೀತಿಯಾಗಿ ಈ ಚುರುಮುರಿ ತಿನ್ನೋದ್ರಿಂದ ನಿಮಗೆ ಬಾಯಿಗೆ ಪಾನಿಪುರಿ ತಿಂದಂಥ ಒಂದು ಅನುಭವ ಆಕೈತಿ. ಅದ್ಭುತವಾದಂಥ ರುಚಿಯಾಗಿರ್ತೈತಿ. ಇದು ಮಹಾರಾಷ್ಟ್ರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬರೀ ಹೆಂಗಿದ್ರೆ ಪಾನಿಪುರಿದು ಚುರುಮುರಿ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಅಂತ. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿನಿ, ಅದರೊಳಗೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿನಿ. ಈ ರೀತಿಯಾದ ಒಂದು ಜಾಲರಿ ತೊಗೊಳ್ರಿ. ನೀವು ಏನಾದರೂ ಕರೆಯೋದಕ್ಕೆ ಉಪಯೋಗಿಸ್ಕೊತಿರ್ತಾರಲ್ಲ ಆ ರೀತಿ ಒಂದು ಜಾಲರಿ ತೊಗೊಂಡ್ರಿ. ಈಗ ಒಂದು ಬೌಲಷ್ಟು ನಾನು ಫ್ರೆಶ್ ಆಗಿರುವಂಥ ಪುದೀನಾನ ತೊಗೊಂಡಿನಿ. ಇದನ್ನು ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಮಾಡ್ಕೋಬೇಕು, ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಚಲೋ ತಂಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ರಿ. ಪುದೀನ ಇಲ್ಲೇ ನಮ್ಮ ಗಾರ್ಡನ್ದೊಳಗನೆ ಹಾಕಿದ್ದೆ ನಾನು. ಫ್ರೆಶ್ ಆಗಿರುವಂಥ ಪುದೀನ ತೊಗೊಂಡು ಈ ರೀತಿ ನೋಡ್ರಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಆ ರೀತಿಯಾಗಿ ಇದನ್ನು ಫ್ರೈ ಮಾಡಿಕೊಂಡು ಚಲೋ ತಂಗ ಎಣ್ಣೆ ಬಸ್ಕೊಂಡು ಅದನ್ನು ತೆಗೆದಿಟ್ಕೊಂಡಿರಿ. ಈಗ ಎಷ್ಟು ಪುದೀನ ತೊಗೊಂಡಿದ್ರಲ್ಲ ಅಷ್ಟು ಕೊತ್ತಂಬರಿಯನ್ನು ತೊಗೊಳ್ರಿ. ಕೊತ್ತಂಬರಿ ಕೂಡ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ತೊಗೊಳ್ರಿ. ಇದನ್ನು ಕೂಡ ಚಲೋ ತಂಗ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ಚಲೋ ತಂಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ರಿ. ನೋಡಿರಿ ಈ ರೀತಿ ಕೊತ್ತಂಬರಿ ಕೂಡ ನಾನು ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಮಾಡ್ಕೊಂಡು ಬಂದೇನೆ. ಈಗ ಒಂದು 2ರಿಂದ 3 ಕಡ್ಡಿಯಷ್ಟು ಕರಿಬೇವನ್ನು ತೊಗೊಳ್ರಿ. ಅದು ಕೂಡ ಫ್ರೆಶ್ ಆಗೈತಿ. ಅದ್ರ ಜೊತೆಗೆ ಒಂದು 4 ಹಸಿಮೆಣ್ಸಿಕಾಯಿನ ಉದ್ದುದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದು ಮತ್ತು ಕರಿಬೇವು ಎರಡನ್ನೂ ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ. ಮತ್ತು ಚುರುಮುರಿ ಅಂತಂದೆ ಅಂದರೆ ಶೇಂಗಾ ಬೀಜ ಅಂತೂ ಬೇಕಲ್ರಿ. ಶೇಂಗಾ ಇರಲಿಲ್ಲ ಅಂದರೆ ಚುರುಮುರಿ ರುಚಿ ಅನ್ಸೋದನ ಇಲ್ಲ. ಈಗ ನಾನು ಒಂದು ಬೌಲಷ್ಟು ಶೇಂಗಾ ತೊಗೊಂಡಿನಿ. ಇದನ್ನು ಚಲೋ ತಂಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಬರಿ. ಎಲ್ಲನೂ ಚೆಂದಂಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕ್ರಿ. ಇದ್ರದ್ದು ಚುರುಮುರಿ ಸ್ಪೆಷಾಲಿಟಿ ಅಂದ್ರೆ ಎಲ್ಲನೂ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳೋದು. ಈಗ ನೋಡಿರಿ ಎಲ್ಲನೂ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡಿದ್ನಲ್ಲ, ಇದನ್ನು ಒಂದು ಮಿಕ್ಸಿಂಗ್ ಬೌಲ್ ಹಾಕ್ಕೋತೀನಿ. ಮಿಕ್ಸಿ ಜಾರ್ದಾಗ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ಬೇಕ್ರಿ. ನೋಡಿರಿ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಒಂದು ಕಡೆಗೆ ತೆಗೆದಿಟ್ಕೊಳ್ರಿ. ಈಗ ಇದಕ್ಕೊಂದು ಫ್ರೆಶ್ ಆಗಿ ಮಸಾಲ ರೆಡಿ ಮಾಡ್ಕೊಂಡು ಅರಿಶಿನ ಪುಡಿ ಮತ್ತು ಬ್ಲ್ಯಾಕ್ ಸಾಲ್ಟ್ ಮತ್ತು ಚಾಟ್ ಮಸಾಲ ಮತ್ತು ಹುರಿದಿರುವಂಥ ಜೀರಿಗೆ ಪೌಡ್ರು ಮತ್ತು ಜಲ್ಜೀರಾ ಪೌಡ್ರು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ರಿ. ಮತ್ತು ಸಿಟ್ರಿಕ್ ಆ್ಯಸಿಡ್, ಇದು ನಿಂಬೆಹಣ್ಣು ಮತ್ತು ಉಪ್ಪು ಸೇರಿಸಿ ಮಾಡಿರುವಂಥದ್ದು. ಇದೆಲ್ಲ ಪ್ಯಾಕೆಟ್ ನಿಮ್ಗೆ ಅಂಗಡಿಯೊಳಗೆ ಸಿಗುತ್ತೆ. ಆದರೆ ನಾನಿಲ್ಲೇ ಇದನ್ನು ಮನೆಯೊಳಗನೆ ರೆಡಿ ಮಾಡ್ಕೊಂಡಿನಿ ಎಲ್ಲನೂ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ವೈಟ್ ಸಾಲ್ಟ್ ಕೂಡ ನೀವು ಹಾಕ್ಕೊಳ್ರಿ. ಈಗ ಇದು ಒಂದು ಮಸಾಲಾನ ಎಲ್ಲ ಚಲೋ ತಂಗ ರೆಡಿ ಮಾಡ್ಕೊಳ್ರಿ. ಎಲ್ಲ ಇದು ಪೌಡರ್ ರೆಡಿ ಮಾಡಿ ಇಟ್ಕೋಬೇಕು ಚುರುಮುರಿ ಮಾಡ್ಕೊಳೋದಕ್ಕೆ. ನಾನು ಜಲ್ಜೀರಾ ಪೌಡರ್ ಕೂಡ ಮನೆಯೊಳಗೆ ರೆಡಿ ಮಾಡ್ಕೊಂಡಿನಿ. ಮತ್ತು ಅದು ಸಿಟ್ರಿಕ್ ಆ್ಯಸಿಡ್ ಬರುತ್ತಲ್ಲ ಅದನ್ನು ಕೂಡ ಮನೆಯೊಳಗೆ ರೆಡಿ ಮಾಡ್ಕೊಂಡಿನಿ. ಈಗ ನಾನಿಲ್ಲಿ 1-2 ಸೇರಷ್ಟು ಚುರುಮುರಿ ತೊಗೊಂಡಿನಿ. ನಾನು ತೊಗೊಂಡಿರುವಂಥ ಚುರುಮುರಿ ಫುಲ್ ಕ್ರಿಸ್ಪಿ ಐತಿ. ನಿಮ್ದೇನಾದರೂ ಚುರುಮುರಿ ಕ್ರಿಸ್ಪಿ ಇರಲಿಲ್ಲಪ್ಪ ಅಂದರೆ ಸ್ವಲ್ಪ ಬಾಣಲೆ ಒಳಗೆ ಹಾಕ್ಕೊಂಡು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಬರ್ರಿ. ಈಗ ನಾನು ಆಗಲೇ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದಲ್ಲ ಪುದೀನ ಅದೆಲ್ಲ ಮಸಾಲ. ಈಗ ಮತ್ತೊಂದು ಸ್ವಲ್ಪ ಅದನ್ನು ಎಣ್ಣೆ ಹಾಕ್ಕೊಂಡು ಎಣ್ಣೆಯೊಳಗೆ ಒಂದು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಳ್ರಿ. ಬಿಸಿ ಮಾಡಿಕೊಂಡು ಸ್ವಲ್ಪ ಇದು ಒಂಚೂರು ಕರೆದಂಗೆ ಆಗಬೇಕು. ಈಗ ಇದನ್ನು ತೊಗೊಂಡು ನಾನು ಚುರುಮುರಿ ಇಟ್ಕೊಂಡಿದ್ದಲ್ಲ ಆ ಚುರುಮುರಿಗೆಲ್ಲ ಇದನ್ನು ಸೇರಿಸ್ಕೊತೀನಿ. ನೋಡಿರಿ ಕಲರ್ ಎಷ್ಟು ಚೆಂದ ಬಂದೈತಿ. ಮತ್ತು ಇದು ನಾನು ಮಸಾಲೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಸೇರಿಸ್ಕೊತೀನಿ. ಎಲ್ಲನೂ ಸ್ವಲ್ಪ ಬಿಸಿ ಇರ್ತೈತಲ್ಲ, ಇದು 1 ಸ್ಪೂನ್ ಸಹಾಯದಿಂದ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ಈಗ ಶೇಂಗಾ ಬೀಜ ಕರೆದಿಟ್ಕೊಂಡಿದ್ದಲ್ರಿ ಆ ಶೇಂಗಾ ಬೀಜ ಕೂಡ ಹಾಕೊತೀನಿ. ಈಗ ಎಲ್ಲನೂ ಚಲೋ ತಂಗ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಬಿಟ್ರಿ. ಅಂದರೆ ಇದು ಎಲ್ಲ ಚೆಂದಂಗ ಮಿಕ್ಸ್ ಆಕೈತಿ. ಇಲ್ಲ ಅಂತಂದ್ರೆ ಅದು ಸ್ವಲ್ಪ ಪುದೀನ ಪೌಡ್ರು ಅದೆಲ್ಲ ಇರುತ್ತಲ್ಲ ಅದು ಚಲೋ ತಂಗ ಮಿಕ್ಸ್ ಆಗಂಗಿಲ್ಲ. ಮತ್ತು 1 ಸ್ಪೂನಷ್ಟು ನಾನು ಬೀಸಿದ ಸಕ್ಕರೆಯನ್ನು ಹಾಕ್ಕೊಂಡಿನಿ. ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚಲೋ ಬರ್ತೈತಿ. ಸ್ವಲ್ಪ ಬೀಸಿದ ಸಕ್ಕರೆನ ಹಾಕ್ಕೊಳ್ರಿ, ಅಂದರೆ ಎಲ್ಲ ಚಲೋ ತಂಗ ಮಿಕ್ಸ್ ಆಗಿಬಿಡ್ತೈತಿ. ನೋಡಿರಿ ಈಗ ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದಕ್ಕೊಂದು ಸ್ವಲ್ಪ ಸೇವ್ ಹಾಕ್ಕೊಳ್ರಿ. ಒಂದು 100 ಗ್ರಾಮಷ್ಟು ಸೇವನ್ನು ಸೇರಿಸ್ಕೊಂಡಿನಿ. ಸೇವ್ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಭಾಳ ರುಚಿ ಆಕೈತಿ. ಈಗ ಎಲ್ಲನೂ ಚೆಂದಂಗ ಈ ರೀತಿಯಾಗಿ ಮಾಲೆ ತಳಗ ಮಾಡಿಕೊಂಡು ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡ್ರಿ. ಇಷ್ಟು ಕ್ರಿಸ್ಪಿಯಾಗಿರ್ತೈತಲ್ಲ ಚುರುಮುರಿ, ಬಾಯೊಳಗೆ ಹಾಕ್ಕೊಂಡ್ರೆ ಕರಗತ್ತೆ ನೋಡಿರಿ. ಅಷ್ಟು ಟೇಸ್ಟು ಕೂಡ ಹಂಗೆ ಇರ್ತೈತಿ. ಮತ್ತು ರುಚಿನೂ ಒಂದು ಫ್ಲೇವರ್ ಕೂಡ ಒಂಥರ ಪಾನಿಪುರಿ ಫ್ಲೇವರ್, ಪುದೀನ ಹಾಕಿರ್ತೀವಲ್ಲ ಪಾನಿಪುರಿ ಫ್ಲೇವರ್ ಬರ್ತೈತಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ನೋಡಿರಿ ನಮ್ಮದು ಪಾನಿಪುರಿ ಫ್ಲೇವರ್ ಚುರುಮುರಿ ಮಂಡಕ್ಕಿ ರೆಡಿ ಆಗೈತಿ. ನೋಡಿದ್ರಲ್ಲ ನಮ್ದು ಪಾನಿಪುರಿ ಫ್ಲೇವರ್ ಚುರುಮುರಿ ಮಾಡೋದು ಹೆಂಗೆ ಅಂತಂದೇಳಿ ಭಾಳ ರುಚಿಯಾಗಿರ್ತೈತಿ. ಖಂಡಿತವಾಗ್ಲೂ ನೀವು ಕೂಡ ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿರಿ. ನಿಮ್ಗೆ ನನ್ನ ರೆಸಿಪಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಪ್ಲೀಸ್ ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.